ಹೆಲೋ ಗಾಯ್ಸ್, ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಆಫ್ರಿಕಾದಲ್ಲಿ ಕನ್ನಡತಿ ಸುಷ್ಮಾ ಗೌಡ. ಇವತ್ತು ನೋಡಿ ನಾವು ಯಾರ ಕೆಲಸ ಸಿಕ್ಕಾಕೊಂಡಿದ್ದೀವಿ ಅಂತ. ಟ್ರಾಫಿಕ್ ಪೊಲೀಸ್ ಜಸ್ಟ್ ಗಾಡಿ ಚೆಕ್ ಮಾಡಿದ್ರು, ಅವ್ರ ಕೆಲಸ ಅವ್ರು ಮಾಡಿದರು. ಅದಾದಮೇಲೆ ನಮ್ಮನ್ನು ಬಿಟ್ಟರು, ನಾವು ಮುಂದೆ ಬಂದ್ವಿ. ಇವತ್ತು ಟೈಮ್ ಸರಿಯಿಲ್ಲ ಅಂತ ಹೇಳ್ತಾರಲ್ಲ, ಆ ಲಿಸ್ಟಲ್ಲಿ ಇವತ್ತು ನಾವಿದ್ವಿ ಅನಿಸುತ್ತೆ. ನೀವು ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ, ನಾವು ಎಷ್ಟು ಕಷ್ಟ ಅನುಭವಿಸಿದ್ವಿ ಅಂತ ನಿಮಗೆ ಗೊತ್ತಾಗುತ್ತೆ. ಮತ್ತು ಏನೂ ಇಲ್ಲ ಫ್ರೆಂಡ್ಸ್, ಜಸ್ಟ್ ಕಲ್ಲಂಗಡಿ ಹಣ್ಣು ನೋಡಿಬಿಟ್ಟು ಪ್ರೈಸ್ ಕೇಳಿದ್ವಿ ಅಷ್ಟೆ. ಅಮ್ಮ ಎಲ್ಲರೂ ಬಂದು ನಮ್ಮ ಗಾಡಿ ಮುತ್ತಾಕೊಂಡ್ರು. ನಾ ಆಲ್ರೆಡಿ ಕ್ಯಾಮ್ರಾ ಆನ್ ಮಾಡಿದ್ದೆ, ನೀವು ನೋಡ್ಬೋದು ಈ ವಿಡಿಯೋದಲ್ಲಿ. ನಮ್ಮ ಕಾರ್ ಹಿಂದೆ ಮುಂದೆ ಪಕ್ಕ ಎಷ್ಟು ಜನ ಬಂದು ಮುತ್ಕೊಂಡಿದ್ದಾರೆ. ನನಗಂತೂ ಅವ್ರು ನೋಡ್ಬಿಟ್ಟು ಭಯ ಆಯಿತು. ಇಲ್ಲಿ ಕೆಲವರು ಒಳ್ಳೆಯವರು ಇರ್ತಾರೆ, ಮನುಷ್ಯರಾದ್ಮೇಲೆ ಸೇಮ್ ಅಲ್ವಾ, ಕೆಲವರು ಕೆಟ್ಟವರು ಇರ್ತಾರೆ. ಸಮ್ಟೈಮ್ಸ್ ನಾನು ಔಟ್ಸೈಡ್ ಕ್ಯಾಮ್ರಾ ಹಿಡ್ಕೊಂಡು ಹೋಗ್ತೀನಿ ಅಂದರೆ ಭಯ ಕೂಡ ಇರುತ್ತೆ ನನಗೆ. ಯಾಕೆಂದರೆ ಯಾರಾದರೂ ಕಿತ್ಕೊಬಿಟ್ಟು ವೈ ಆರ್ ಯು ಟೇಕಿಂಗ್ ಮೈ ಫೋಟೋ ಅಂತ ಹೇಳೋರು ಇದ್ದಾರೆ, ಕೆಲವರು ಫೋರ್ಸ್ ಕೊಡೋರು ಇದ್ದಾರೆ. ವಾವ್ ಮೇಡಮ್ ಟೇಕ್ ಮೈ ಪಿಕ್ಚರ್ ಅಂತ. ಇಲ್ಲಿ ವೆಜಿಟೇಬಲ್ ಸೇಲರ್ಸ್ ಇದ್ದಾರಲ್ಲ, ನಾವು ಕೇಳಿದ್ದು ಕಲ್ಲಂಗಡಿ ಹಣ್ಣು ಫ್ರೈಸ್, ಬಟ್ ಎಲ್ಲ ಬಂದು ಮುತ್ತಾಕೊಂಡ್ರು. ಆನಿಯನ್ ಮತ್ತು ಟೊಮೆಟೊ ಮತ್ತು ಇನ್ನೊಂದು ಪರಂಗಿ ಹಣ್ಣು ತಗೊಳ್ಳಿ ಅಂತ. ಹಬ್ಬ ಎಲ್ಲೆಲ್ಲ ಇದ್ದವರೆಲ್ಲ ಓಡಿ ಬಂದುಬಿಟ್ರು. ನನಗಂತೂ ಫುಲ್ಲು ಏನಪ್ಪ ಇದು ಅಂತ. ಒಂದು 20 ನಿಮಿಷ ನಮ್ಮನ್ನ ಲಾಕ್ ಮಾಡಿದರು. ಅಂತೂ ಇಂತೂ ಗಾಡ್ ನಮ್ಮನ್ನ ಸೇವ್ ಮಾಡಿದರು. ನಾವು ಒಂದು ಕಲ್ಲಂಗಡಿ ಹಣ್ಣು ತೊಗೊಂಡ್ವಿ, ಅದ್ರ ಜೊತೆಗೆ ಇದು ಬರುತ್ತಲ್ಲ ಹಸಿ ಬಟಾಣಿ, ಅದನ್ನು ನಾವು ತಗೊಂಡ್ವಿ. ತುಂಬಾ ಫ್ರೆಶ್ ಆಗಿತ್ತು, ಕ್ವಾಂಟಿಟಿನೂ ಜಾಸ್ತಿ. ಚೆನ್ನಾಗಿದೆ, ತಗೋ, ಚೆನ್ನಾಗಿದೆ. ಎಷ್ಟು? ಹೌ ಮಚ್? 2,000 ಕೇಳು. 2,000 ಕೊಡ್ತಲ್ಲ, ಜಾಸ್ತಿ ಇದೆ. ಓಕೆ ನೋ ಐ ಡೋಂಟ್ ವಾಂಟ್. Where to 5 feet? Have plant. Adibo house. Adibo. No, we have plant we have. See you. No, leave it. Yeah, papa. ಇಲ್ಲಿ ನೋಡಿ ಬಟಾಣಿ ಎಷ್ಟು ಕ್ವಾಂಟಿಟಿ ಇದೆ. ಇಲ್ಲಾಂಗೆ ಕಂಪೇರ್ ಮಾಡಿದರೆ ಇಲ್ಲಿ ಪ್ರೈಸ್ ತುಂಬಾ ಕಡಿಮೆ ಇತ್ತು. ನಾನು ಅದರಲ್ಲಿ 2,000 ಕೇಳ್ರಿ ಅಂತ ಇದ್ದೆ, ಪರವಾಗಿಲ್ಲ 3,000ಕ್ಕೆ ಇಷ್ಟು ಕೊಟ್ಟಿದ್ದೆ. ಒಂದು ಸಾಂಗ್ ಹಾಕಿದ್ದಾನೆ ನಮ್ಮ ಡ್ರೈವರು. ಮ್ಯೂಸಿಕ್ ಎಲ್ಲ ಚೆನ್ನಾಗಿದೆ, ಕೇಳೋಕ್ಕೂ ಚೆನ್ನಾಗಿದೆ, ಬಟ್ ನಂಗೆ ಮೀನಿಂಗ್ ಅರ್ಥ ಆಗ್ತಾ ಇಲ್ಲ. ನೋಡಿ ನಮ್ಮ ಪಯಣ ಈ ಥರ ಇತ್ತು. ಇನ್ನೊಂದು ಸಿಕ್ಕಾಪಟ್ಟೆ ಸ್ಪೀಡಾಗಿ ಓಡಿಸ್ತಾ ಇದ್ದ. ನಾನು ಹೇಳಿದೆ ಸ್ವಲ್ಪ ಸ್ಲೋ ಓಡಿಸು ಪರವಾಗಿಲ್ಲ ಅಂತ. ಅವನು ನೋ ನಾರ್ಮಲ್ ಐ ಹ್ಯಾವ್ ಬಟ್ ಮುಂದೆ ನಾವೇನು ಮಾತಾಡೋಕ್ಕಾಗಲ್ಲ. ಓಕೆ ಯುವರ್ ವಿಶ್ ಅಂತ ಹೇಳಿ ನಾನು ಯಶಿಕಾನು ಫುಲ್ ಸೆಲ್ಫಿ ತಗೊಂಡು ಎಂಜಾಯ್ ಮಾಡ್ತಾ ತಿನ್ನು. ಹಾಯ್. ನೀಟಾಗಿ ಹೇಳು ಯಶಿಕಾ, ಈ ತರ ಓವರ್ ಗಡೆ ಯಶಿಕಾ ನೀಟಾಗಿ ಹೇಳ್ಬೇಕು. ಅದೆಂತ ನಗೋದು ನೀನು ಯಶಿಕಾ. ಮತ್ತೆ ಇನ್ನೊಂದು ಮಾರ್ಕೆಟ್ ಬಂತು ಕಾಯ್ಸ್. ಇಲ್ಲಿ ಈರುಳ್ಳಿ ನೋಡೋಕೆ ಚೆನ್ನಾಗಿದೆ, ನೋಡುವ ಇಲ್ಲೂ ಪ್ರೈಸ್ ಕೇಳುವ ಅಂತ ಇವ್ರು ಮಾತಾಡ್ಕೊತಾ ಇದ್ದಾರೆ. ಚಿಚಿವ ನನಗೆ ಮಾತಾಡಕ್ಕೆ ಬರಲ್ಲ, ಸ್ವಲ್ಪ 1% ಅರ್ಥ ಆಗುತ್ತೆ. ಈರುಳ್ಳಿ ನೋಡಿ ಎಷ್ಟು ದಪ್ಪದಿದೆ. ಸ್ಮಾಲ್ ಆನಿಯನ್ ಇದೆಯಾ ಕೇಳು, ಅಂದರೆ ಚಿಕ್ಕ ಈರುಳ್ಳಿ. ಇವಾಗ ಸೀಸನ್ ಇಲ್ಲ, ಎಲ್ಲೂ ಸಿಗ್ತಾ ಇಲ್ಲ, ಅದಕ್ಕೆ ಸಣ್ಣ ಈರುಳ್ಳಿ ಸಾಂಬಾರಿಗೆಲ್ಲ ಒಗ್ಗರಣೆಗೆಲ್ಲ ಟೇಸ್ಟ್ ಚೆನ್ನಾಗಿರುತ್ತೆ. ನನ್ನ ಫ್ರೆಂಡ್ಸು ಕೂಡ ಕೇಳ್ತಿದ್ದಾರೆ ಮಾರ್ಕೆಟಲ್ಲಿ ಸಿಕ್ಕಿದ್ರೆ ಸೆಂಡ್ ಮಾಡು ಅಂತ, ಸಿಗ್ತಾ ಇಲ್ಲ. ಇವನಂತೂ ಬೇಯಿಸಿರೋ ಮೊಟ್ಟೆ ತೊಗೊಂಡು ಬಂದ್ಬಿಟ್ಟು ತಗೊಳ್ಳಿ ಅಂತಿರ್ತಾನೆ. ನಿಜವಾಗ್ಲೂ ಚೆನ್ನಾಗಿರುತ್ತೆ. ಇವರು ಉಪ್ಪು ಮೆಣಸು ಖಾರ ಹಾಕ್ಕೊಡ್ತಾರೆ, ಟೇಸ್ಟ್ ಅಂತೂ ಸೂಪರಾಗಿರುತ್ತೆ. ಬಟ್ ಇವಾಗ ನಾವು ತೊಗೊಳಕ್ಕೆ ಟೈಮ್ ಇಲ್ಲ. ಇವ್ರು ಎಲ್ಲೋ ಹೋದ್ರು ಲಾಕ್ ಮಾಡ್ಕೊಬಿಡ್ತಾರೆ. ಈಗ ನಾವು ಒಬ್ಬರ ಹತ್ರ ವ್ಯಾಪಾರ ಮಾಡೋಣ ಅಂತ ಹೋದ್ರೆ ಎಲ್ಲರೂ ಮುತ್ತಾಕೊಂತಾರೆ.
ಸಿಟಿ ಲೈಫ್ಗಿಂತ ನನಗೆ ಈ ಲೈಫೇ ಇಷ್ಟ. ಈ ಪ್ಲೇಸ್ ಸೇಮ್ ಪ್ಲೇಸ್ ಮಳೆಗಾಲದಲ್ಲಿ ಒಂಥರ ಇರುತ್ತೆ, ಮಳೆಗಾಲದಲ್ಲೆಲ್ಲ ಫುಲ್ ಹಸಿರಾಗಿರುತ್ತೆ. ಅದೇ ಚಳಿಗಾಲ ಬಂತು ಅಂದರೆ ಮರ ಗಿಡದಲ್ಲಿರೋ ಎಲೆ ಎಲ್ಲ ಫುಲ್ಲು ಉದುರೋಗಿ ಎಲ್ಲ ಬೋಲ್ಡ್ ಥರ ಕಾಣಿಸ್ತಾ ಇರುತ್ತೆ. ಅದೇ ಸಮ್ಮರ್ ಬಂತು ಅಂತ ಅಂದರೆ ಫುಲ್ಲು ಒಣಗೋಗಿರುತ್ತೆ ಗಾಯ್ಸ್. ಬಿಸಿಲು ಅಷ್ಟೆಷ್ಟು ಬಿಸಿಲು ಇರಲ್ಲ. ಅಯ್ಯಯ್ಯೋ ಪಾಪಚ್ಚಿ, ಇವ್ರ ಕಷ್ಟ ಯಾರಾದರೂ ಕೇಳ್ರಲ್ಲೋ. Hi, you also hi. Hey, how are you? I'm fine. I'm fine. How is it? ಇವಾಗ ನಾವು ಈ ಭದ್ರಕೋಟೆ ಒಳಗಡೆ ಹೋಗ್ತಾ ಇದ್ದೀವಿ. ಇಲ್ಲಂತೂ ತುಂಬಾ ಸೇಫಾಗಿರ್ಬೋದು, ಜಾಲಿಯಾಗಿರ್ಬೋದು. ನಿಲಂಗ್ವೆಲಿ ನನ್ನ ಮಗಳ ಬಗ್ಗೆ ನಾನು ತುಂಬಾ ತಲೆ ಕೆಡ್ಸ್ಕೊತೀನಿ, ಎಲ್ಲೋದ್ಲು, ಏನಾಯಿತು, ಹೇಗೆ, ಎಲ್ಲಿದ್ದಾಳೆ ಅಂತ. ಬಟ್ ಇಲ್ಲಿ ಆ ಥರ ಇಲ್ಲ. ಒಂದೊಂದು ಗೇಟಿಗೂ ಸೆಕ್ಯೂರಿಟಿ ಇರ್ತಾರೆ. ಅವ್ರ ಸೆಕ್ಯೂರಿಟಿನ ದಾಟಿ ಇವಳು ಹೊರಗಡೆ ಎಲ್ಲೂ ಹೋಗೋಕ್ಕಾಗಲ್ಲ. ನನ್ನ ಫ್ರೆಂಡ್ಸ್ ಎಲ್ಲ ನನಗೋಸ್ಕರ ಕಾಯ್ತಾ ಇರ್ತಾರೆ. ಅವ್ರು ಯಾವಾಗಲೂ ಕೇಳ್ತಿರ್ತಾರೆ, ಸುಷ್ಮಾ ಯಾವಾಗ ಬರ್ತೀಯಾ ಇಲ್ಲಿಗೆ, ಯಾವಾಗ ಬರ್ತೀಯಾ ಅಂತ. ಇವಾಗ ನಾನು ಹೇಳ್ದೆ ಬರ್ಬೇಕು, ಸರ್ಪ್ರೈಸ್ ಕೊಡ್ಬೇಕು ಅನ್ಕೋತೀನಿ. ಇವ್ರ JP ಆಫೀಸ್ ಕಡೆಯಿಂದ ಅಲ್ವಾ ನಾವು ಇಲ್ಲಿಗೆ ಬರೋದು, ಹಾಗಾಗಿ ಗೊತ್ತಾಗ್ಬಿಟ್ಟಿರುತ್ತೆ. ಅಲ್ಲಿಂದ ಟ್ರಾವೆಲ್ ಮಾಡ್ಕೊಂಡು ಬಂದಿದ್ದಕ್ಕೂ ಅದಕ್ಕೂ ತುಂಬ ಟಯರ್ಡ್ ಆಗಿತ್ತು. ಫ್ರೆಶ್ ಅಪ್ ಆಗಿಬಿಟ್ಟು ಊಟ ಮಾಡೋಣ ಅಂತ. ನೋಡಿ, ನನಗಿಂತ ಮುಂಚೆ ಯಶಿಕಾ ಮತ್ತು ಅವರಪ್ಪ. ಮತ್ತು ಇವತ್ತು ಲಂಚ್ ಸ್ಪೆಷಲ್ ಏನು ಗೊತ್ತಾ? ಅಪ್ಪ, ನನಗಂತೂ ಚಳಿಗಾಲನೇ ಆಗಲಿ, ಬೇಸಿಗೆಗಾಲನೇ ಆಗಲಿ, ಮಳೆಗಾಲನೇ ಆಗಲಿ ಬಿಸಿನೀರು ಬೇಕೇ ಬೇಕು. ನಂಗೆ ತಣ್ಣೀರು ಕುಡಿದ್ರೆ ಏನೋ ಒಂಥರ ಹೊಟ್ಟೆ ಒಳಗಡೆ ಎಲ್ಲ ಕುಳಕುಳ ಅಂತ ಅನಿಸ್ತಾ ಇರುತ್ತೆ, ಮತ್ತು ವಾಮಿಟ್ ಬರೋ ಥರ ಆಗುತ್ತೆ. ನನಗೆ ಬಿಸಿನೀರು ಫುಲ್ ಪ್ರಾಕ್ಟೀಸ್ ಆಗಿಬಿಟ್ಟೈತೆ. ಈ ರೂಮ್ ಒಳಗಡೆ ನಾನು ಎಂಟ್ರಿ ಆದ ತಕ್ಷಣ ನನಗೆ ಇಷ್ಟ ಆಗಿದ್ದು ಅಂದರೆ ಇದೆ. ಎಷ್ಟು ಚೆನ್ನಾಗಿದೆ ಅಲ್ಲ, ಪುಟ್ಟದಾಗಿ. ಒಂಥರ ಔಟ್ಸೈಡ್ ಹೋಗಿ ಬರುವ ಅಂತ ಹೋಗ್ತಾ ಇದ್ದೀನಿ. ಯಶಿಕಾ ಆಲ್ರೆಡಿ ಮುಂದೆ ಓಡಿದ್ದಾಳೆ, ಏನು ಕಿತಾಪತಿ ಮಾಡ್ತಿದ್ದಾಳೆ ಅಂತ ನೋಡೋಣ. ಇಲ್ಲಿ ನೋಡಿ ಎಷ್ಟು ಚೆಂದ ಇದೆ ಇದು. ಇಲ್ಲಿ ನೋಡಿ ಎಷ್ಟು ಚಿಕ್ಕ ಮರ, ಎಷ್ಟು ಹೂ ಬಿಟ್ಟಿದೆ. ಇವಾಗ ಆಫ್ರಿಕಾದಲ್ಲಿ ಮ್ಯಾಂಗೋ ಸೀಸನ್. ಬರ್ತೀಯಾ? ಡ್ಯಾಡಿ ಕರಿಲ್ಲ? ಹಾಂ, ಹೇಳು, ಡ್ಯಾಡಿ ಕರಿ ಅಂದರೆ ಕರಿತೀನಿ. ಏನು ಬೂಡು ಬೀಡು? ಊಟ ಮಾಡ್ತಿರ್ತಾರೆ, ನಂಗೆ ಡಿಸ್ಟರ್ಬ್ ಮಾಡೋಕ್ಕೆ ಇಷ್ಟ ಇಲ್ಲ. ನಮ್ಮೂರಲ್ಲಿ ಇರಬೇಕಾದ್ರೆ ಎಲ್ಲರೂ ಬೈತಾಯಿದ್ರು ನನಗೆ, ಆ ಹುಡುಗಿಗೆ ಏನು ಕಲಿಸಿದ್ಯಾ ಏನು ಓದಲ್ಲ ಬರೆಯಲ್ಲ ಅಂತ. ಬಟ್ ಇಲ್ಲಿಗೆ ಬಂದಮೇಲೆ ನನ್ನ ಮಗಳು ಯಾವ ಲೆವೆಲಿಗೆ ಚೇಂಜ್ ಆಗಿದ್ದಾಳೆ ಅಂದರೆ, ಈ ವಿಡಿಯೋದಲ್ಲಿ ಕೇಳಿಸ್ಕೊಂಡ್ರೆ ಹೋಗುಮ್ಮ ಬರುಮ್ಮ ಅಂತೀಯಾ ಅಂತ ಕೇಳ್ತಾ ಇದ್ದಾಳೆ. ಕೆಲವೊಂದು ಸರಿ ನಾನು ಮಾತಾಡಬೇಕಾದ್ರೆ ಪ್ರೊನೌನ್ಸಿಯೇಷನ್ ತಪ್ಪು ಮಾಡಿದರೆ ಅವಳು ಕರೆಕ್ಷನ್ ಮಾಡ್ತಾಳೆ. ಪಕ್ಕದಲ್ಲಿ ಏನಾದರೂ ಅವರಪ್ಪ ಇರಬೇಕು ಸ್ವಾಮಿ. ನನಗೆ ಫುಲ್ ಇಬ್ಬರು ಸೇರಿಕೊಂಡು ಆಡ್ಕೊಂಡು ನಗ್ತಾ ಕೂತಿರ್ತಾರೆ. ನಮ್ಮ ಗರ್ಲ್ಸ್ ಎಲ್ಲ ಮತ್ತೆ ವಾಕಿಂಗ್ 3 days ಆದಮೇಲೆ ಮತ್ತೆ ಒಟ್ಟಿಗೆ ಸೇರಿದ್ವಿ. ಸುಮ್ಮನೆ ಹಂಗೆ ಇಲ್ಲೆಲ್ಲ ನೋಡ್ಕೊಂಡು ಬರೋಣ ಅಂತ. ಇಲ್ಲೆಲ್ಲ ಮನೆ ಚೆನ್ನಾಗಿದೆ, ಗಾಳಿ ಬೆಳಕು ಸೂಪರಾಗಿದೆ. ಎಲ್ಲರೂ ಹೇಳ್ತಿರ್ತಾರೆ, ಸುಷ್ಮಾ ಇಲ್ಲಿಗೆ ಬಂದರೆ ನೀನು ಒಬ್ಬಳೇ ಎಂಜಾಯ್ ಮಾಡೋದು ಅಂತ. ಬಟ್ ಅದಂತೂ ನಿಜ. ನನಗಂತೂ ತುಂಬಾ ಇಷ್ಟ ಈ ಕಸುಂಗು ಅಂತ ಈ ಹಳ್ಳಿ ಹೆಸರು. ಮನೆ ನೋಡಿ ಪುಟ್ಟದಾಗೆ ಚೆನ್ನಾಗಿದೆ ಅಲ್ಲ, ಒಳಗಡೆನೂ ಚೆನ್ನಾಗಿರುತ್ತೆ. ಪಾಪ ಈ ನಾಯಿಗೆ ಕಾಲೇಟಾಗ್ಬಿಟ್ಟೈತೆ.
ನಾನು ನೋಡಿದೆ ನಮ್ಮ ಮ್ಯಾಮ್ ಹೇಳಿದ್ರು ಸಮಥಿಂಗ್ ಅಂತ. ನಾನು ಮುಟ್ಟು ನೋಡಿದೆ, ಮುಳ್ಳು ತೆಗೆದ್ಬಿಟ್ಟಿದೆ, ಇದಕ್ಕೇನು ಬೇರೆದಾಗಿದೆ ಪಾಪ. ವಾವ್, ಇಲ್ಲಿ ನೋಡಿ ಈ ಸರಿ ಏನೋ ಕ್ಯಾಬೇಜ್ ಏನೋ ಹಾಕ್ಬಿಟ್ಟಿದ್ದಾರೆ. ಕ್ಯಾಬೇಜು ಇದೆ, ಮೆಣಸಿಕಾಯಿನೂ ಇದೆ. ನಾನು ಸ್ವಲ್ಪ ಇದು ಅರವೆ ಬೀಜ ಅಂತ ಅಂದ್ಕೊಂಡಿದ್ದೀನಿ, ಅದ್ರ ಹೆಸರು ನಂಗೆ ಗೊತ್ತಿಲ್ಲ. ಬಟ್ ಇದು ಉಪ್ಪು ಸಾಂಬಾರಲ್ಲೆಲ್ಲ ಹಾಕ್ತಾರೆ ನಮ್ಮ ಮಂಡ್ಯ ಸೈಡು. ಇದರಲ್ಲಿ ಹಸಿಕಾಳು ಸೊಪ್ಪಾಕಿ ಉಪ್ಸಾರು ಮಾಡಿದ್ರಂತೂ ಮುದ್ದೆ ತಿನ್ನೋಕ್ಕೆ ಎಷ್ಟು ಸೂಪರಾಗಿರುತ್ತೆ ಗೊತ್ತಾಗೈತೆ. ನಾನು ಹಿಂದೆ ಎಲ್ಲ ಕೊತ್ತಂಬರಿ ಮತ್ತು ಸಬ್ಬಕ್ಕಿ ಓವರಾಲ್ ಇಲಾಂಗ್ವೇಲಿ ಇಲ್ಲಿ ಮಾತ್ರ ಸಬ್ಬಕ್ಕಿ ಸಿಗೋದು, ಬೇರೆ ಎಲ್ಲೂ ಸಿಗಲ್ಲ. ಸಬ್ಬಕ್ಕಿ ಅಂದರೆ ಬೇರೆ ಥರ ಅಂದ್ಕೋಬೇಡಿ, ಸಬ್ಸಿಗೆ ಸೊಪ್ಪು. ಓಕೆ ಗಾಯ್ಸ್, ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತಾ ಈ ವಿಡಿಯೋನ ಕೊನೆ ಮಾಡ್ತಾಯಿದ್ದೀನಿ. ಬಾಯ್.